ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಪ್ರಮುಖ ಆರೋಪಿಗಳಾಗಿದ್ದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ಪ್ರೊಸೀಜರ್ ಮುಗಿದ ಬಳಿಕವಷ್ಟೇ ಪವಿತ್ರ ರಿಲೀಸ್ ಆಗುತ್ತಾರೆ. ಈ ಹಿನ್ನೆಲೆ ಸೋಮವಾರ ಪವಿತ್ರ ಗೌಡ ರಿಲೀಸ್ ಆಗ್ತಾರೆ ಅನ್ನೋ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಬೇಲ್ ಸಿಕ್ಕಿದ್ರು ಪವಿತ್ರ ಗೌಡಗೆ ಇವತ್ತೇ ಬಿಡುಗಡೆಯ ಭಾಗ್ಯ ಇಲ್ಲ. ಪ್ರೊಸೀಜರ್ ಮುಗಿಬೇಕು, ಬಳಿಕವಷ್ಟೇ ಪವಿತ್ರ ಗೌಡ ರಿಲೀಸ್. ಅಂದರೆ ಸೋಮವಾರ ಪವಿತ್ರ ಗೌಡ ರಿಲೀಸ್ ಆಗ್ತಾರೆ ಅನ್ನುವಂತಹ ವಿಚಾರವನ್ನ ಪವಿತ್ರ ಗೌಡ ಪರ ವಕೀಲೆ ಶಿಲ್ಪಾ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಪಾಯಿಂಟ್ಸ್ ಲೀಗಲ್ ರಿಲೇಟೆಡ್ ಯಾವುದೇ ರೀತಿಯಾದಂಥ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೆ ಏನಂತಂದ್ರೆ ರಿಲೇಟೆಡ್ ಯಾವುದೇ ತರದ ಅದೆಲ್ಲ ಇಲ್ಲದೆ ಇರೋದ್ರಿಂದ ಎಲ್ಲ ಸೊ ನಮಗೆ ತೀರ್ಮಾನ ಏನಂತಂದ್ರೆ ಮೇಜರ್ಲಿ ಏನ್ ಗ್ರೌಂಡ್ಸ್ ನ ಗಮನಿಸಿದ್ರೆ ಮೇಡಮ್, ಹೆಣ್ಮಗು ಅಂತನಾ ಏನ್ ವಿಚಾರ ಸರ್? ಹೆಣ್ಮಗು ಅಂತ ಬೇಲಿ ಎಲ್ಲೂ ಕೊಡಕ್ಕಾಗಲ್ವಲ್ಲ ಸರ್. ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದ್ರೇನಂತಂದ್ರೆ ಅವ್ರದ್ದು ಆ ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತ ಸಿಂಗಲ್ ಪೇರೆಂಟ್ ಅಂತೆಲ್ಲ ಹೇಳಿ ವಾದ ಮಾಡಿ ಸರ್. ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು. ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ, ಬಟ್ ಏನಂತಂದ್ರೆ ಆ ಗ್ರೌಂಡ್ ಇಂದ ಯಾವುದೇ ಕಾರಣಕ್ಕೂ ಏನಂತಂದ್ರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್. ನಾಳೆ ರಿಲೀಸ್ ಇಲ್ಲ ಸರ್, ಮಂಡೇ ಸರ್. ಸರ್ ಯಾವ ಗ್ರೌಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಅವ್ರದ್ದು ಕೆಲವೊಂದು ಏನಂತಂದ್ರೆ ಪಾಯಿಂಟ್ಸ್ ಲೀಗಲ್ ರಿಲೇಟೆಡ್ ಯಾವುದೇ ರೀತಿ ಅಂತ ಈಗ ಗಮನಿಸ್ತಾ ಇದ್ವಿ. ಪವಿತ್ರ ಗೌಡ ಪರ ವಕೀಲ ಶಿಲ್ಪಾ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ರು. ವಕೀಲರಾದಂಥ ಶಿಲ್ಪಾ ಅವರು ಪ್ರೊಸೀಜರ್ ಕಂಪ್ಲೀಟ್ ಆಗಬೇಕು, ಅದಾದ ನಂತರ ಅವರು ಆಚೆ ಬರ್ತಾರೆ. ಅಂದರೆ ಬಹುತೇಕ ಅವರು ಸೋಮವಾರ ರಿಲೀಸ್ ಆಗುವ ಸಾಧ್ಯತೆ. ಈಗಾಗಲೇ ಇವತ್ತು ಜಾಮೀನು ಮಂಜೂರಾಗಿದ್ರು ಕೂಡ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನ ಪ್ರಕಾರವಾಗಿ ಶಿಲ್ಪಾ ಅವರು ಹೇಳ್ತಾ ಇದ್ದದನ್ನು ನಾವು ಗಮನಿಸಿದ್ರೆ ಸೋಮವಾರ ಪವಿತ್ರ ಗೌಡ ಆಚೆ ಬರುವ ಸಾಧ್ಯತೆ ಇದೆ. ಸೊ ಒಟ್ಟು ಇವತ್ತು 7 ಜನರಿಗೆ ಜಾಮೀನು ಮಂಜೂರಾಗಿದೆ. ಅಲ್ಲಿಗೆ ಪ್ರಕರಣದ ಎಲ್ಲ ಆರೋಪಿಗಳು ಆಚೆ ಬಂದಂತಾಯ್ತು. ಮುಖ್ಯವಾಗಿ ಪ್ರಕರಣದ A1 ಆಗಿರುವ ಪವಿತ್ರ, ಹಾಗೇನೆ A2 ಆಗಿರುವ ದರ್ಶನ್, ಹಾಗೇನೆ ಇನ್ನುಳಿದ ಈ ಎಲ್ಲ ಆರೋಪಿಗಳ ಆದೇಶ ಇವತ್ತು ಪ್ರಕಟವಾಗುವುದಿತ್ತು. ಇವತ್ತು ಡಿಸೈಡಿಂಗ್ ಡೇ ಆಗಿತ್ತು. ಏನಾಗ್ಬೋದು ಅನ್ನುವಂತಹ ಪ್ರಶ್ನೆ ಇತ್ತು. ಫೈನಲಿ ಮಧ್ಯಂತರ ಜಾಮೀನಲ್ಲಿದ್ದ ದರ್ಶನ್ ಈಗ ನಿಯಮಿತ ಜಾಮೀನನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅಂದ್ರೆ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ ದರ್ಶನ್ಗೆ. ಸದ್ಯಕ್ಕೆ BGS ಆಸ್ಪತ್ರೆಯಲ್ಲಿ ಆರೋಪಿ ನಟ ದರ್ಶನ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ಶ್ರುತಿ. ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಶ್ರುತಿ, ಗಮನಿಸ್ತಾ ಇದ್ದೀವಿ. ಈಗ ಒಂದ್ ಕಡೆ ಶಸ್ತ್ರಚಿಕಿತ್ಸೆ ವಿಚಾರವಾಗಿ BGS ಆಸ್ಪತ್ರೆಯ ವೈದ್ಯರು ಒಂದು ವರದಿಯನ್ನ ಕೊಟ್ಟಿದ್ರು, ಇಂಥ ಡೇಟ್ ನಂದು ಅವರಿಗೆ ಆಪರೇಷನ್ ಆಗಬೇಕು ಅಂತ. ಈಗ ಸಮಯ ನಿಗದಿ ಅಂತ ಇಲ್ಲ, ನಿಗದಿತ ದಿನದಲ್ಲಿ ಆಗಬೇಕು ಅಂತ ಇಲ್ಲ, ಅಥವಾ ಅವರು ರಿಪೋರ್ಟ್ ಕೊಡಬೇಕು ಅನ್ನುವಂಥ ಮಜಬೂರಿಯಲ್ಲೂ ಇಲ್ಲ. ಈಗ ಏನಾಗ್ಬೋದು ಅಂತ ಎಕ್ಸಾಕ್ಟ್ಲಿ ಶ್ರೀಪಾದ್ ಪಾಟೀಲ್, ನೀವೇ ಹೇಳ್ದಂಗೆ ಈಗ ನಟ ದರ್ಶನ್ ಅವರು ಆಪರೇಷನ್ ಮಾಡಿಸ್ಕೊಳ್ಳಿ ಅಥವಾ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ, ಅವ್ರ ಇಷ್ಟದಂತೆ ಆಗುತ್ತೆ. ಅದೆಲ್ಲ ಇಷ್ಟು ದಿನ ಅವ್ರಿಗೆ ಆಪರೇಷನ್ ಆಗ್ತಾ ಇಲ್ಲ, ಕೋರ್ಟ್ ಅದನ್ನ ಗಮನಿಸುತ್ತೆ, ಮಧ್ಯಂತರ ಅವಧಿ ಮುಕ್ತಾಯ ಆಗ್ತಾ ಇದೆ, ರೆಗ್ಯುಲರ್ ಬೇಲ್ ಸಿಗದೆ ಇದ್ರೆ ಸಂಕಷ್ಟ, ಜೈಲಿಗೆ ಹೋಗ್ಬಿಡ್ತಾರಂತೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ವಿ. ಆದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಬಿಗ್ ರಿಲೀಫ್ ಅಂತಾನೆ ಹೇಳ್ಬೇಕಾಗುತ್ತೆ. ಕಾರಣ ಆಪರೇಷನ್ ನೆಪ ಮಾಡ್ಕೊಂಡು ಮುಂದಕ್ಕೆ ಬರ್ತಾ ಇದ್ರಲ್ಲ, ಈಗ ಆಪರೇಷನ್ ಅಗತ್ಯತೆ ಇಲ್ಲ ಅಂದ್ಬಿಟ್ರೆ ಆರಾಮಾಗಿ ಸೇಫ್ ಆಗಿ ಮನೆಗೆ ಬರ್ಬೋದು, ಆರಾಮಾಗಿ ಓಡಾಡ್ಕೊಂಡು ಇರಬಹುದು. ಅವರ ಸಿನಿಮಾಗಳಲ್ಲೂ ಅವರು ಭಾಗಿಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಈಗ ಗಮನಿಸಬೇಕಾಗಿರೋದು ಶ್ರೀಪಾದ್, 7 ಜನಕ್ಕೆ ಜಾಮೀನು ಮಂಜೂರಾಯ್ತಲ್ಲ, ಯಾವಾಗ ಇವರೆಲ್ಲ ಆಚೆ ಬರಬಹುದು ಅನ್ನೋದು ಬಹುತೇಕರ ಕುತೂಹಲ ಇತ್ತು. ಕಾರಣ ನಮಗೆಲ್ಲ ಗೊತ್ತು, ಜೈಲ್ ಟೈಮಿಂಗ್ಸ್ 6 ಗಂಟೆಗೆ ಕೋರ್ಟ್ನ ಆದೇಶದ ಪ್ರತಿಯನ್ನ ತಲುಪಿಸಿದ್ರೆ ಇವತ್ತು ರಿಲೀಸ್ ಆಗಬಹುದಿತ್ತು. ಆದರೆ ನಾಳೆ ಸೆಕೆಂಡ್ ಸಾಟರ್ಡೆ, ನೆಕ್ಸ್ಟ್ ಸಂಡೇ ಇದೆ. ಹಾಗಾಗಿ 2 ದಿನ ಕೋರ್ಟ್ ಹಾಲಿಡೇ, ಜೈಲಿಗೆ ಅದನ್ನ ಪ್ರತಿಯನ್ನ ತಲುಪಿಸೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ತಾನೇ ಪವಿತ್ರ ಗೌಡ ಪರ ವಕೀಲರು ಮಾತಾಡ್ತಾ ಇದ್ರು, ಇಲ್ಲ ಏನೇ ಆದ್ರೂ ಕೂಡ ಸೋಮವಾರಕ್ಕೆ ಪವಿತ್ರ ಗೌಡ ಅವರು ಆಚೆ ಬರ್ತಾರೆ ಅಂತ. ಇವತ್ತು ಜಾಮೀನು ಸಿಕ್ಕರೂ ಕೂಡ 2 ದಿನ ಉಳಿದ ಆರೋಪಿಗಳು ಜೈಲಿನಲ್ಲೇ ಇರಬೇಕಾದಂತ ಅನಿವಾರ್ಯತೆ ನಿಮಗೆ ಗೊತ್ತು. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಜೈಲ್ಗೂ ಕೂಡ ಅವ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಕೆಲವರು ಬಳ್ಳಾರಿ, ತುಮಕೂರು ಈ ಭಾಗದಲ್ಲೆಲ್ಲ ಇದ್ದಾರೆ. 7 ಜನ ಆರೋಪಿಗಳ ಪೈಕಿ ಈ ಪವಿತ್ರ ಗೌಡ, ಪ್ರದೂಷ್ ಪರಪ್ಪನ ಅಗ್ರಹಾರದಲ್ಲಿದ್ರೆ, ಉಳಿದ ಆರೋಪಿಗಳು ಬೇರೆ ಜೈಲಲ್ಲಿದ್ದಾರೆ. ಹಾಗಾಗಿ
ಆ ಜಿಲ್ಲೆಗೆ, ಆ ಜೈಲಿಗೆ ಆ ಪ್ರತಿ ತಲುಪಿಸೋದು ಕೂಡ ವಿಳಂಬ ಆಗೋದ್ರಿಂದ ಸೋಮವಾರವೇ ಇವರೆಲ್ಲರೂ ಕೂಡ ಆಚೆ ಬರುವ ಸಾಧ್ಯತೆ ಇದೆ. ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರು, ನಮ್ಮ ಅಣ್ಣ ಹಾಗಾದ್ರೆ ಹಾಸ್ಪಿಟಲ್ ಬಿಟ್ಟು ಆಚೆ ಬರ್ಬೋದಾ, ರೆಗ್ಯುಲರ್ ಬೇಲ್ ಸಿಕ್ಬಿಡ್ತು, ಆಪರೇಷನ್ ಕಾರಣ ನೀಡ್ಕೊಂಡು ಅವರು ಆಸ್ಪತ್ರೆಯಲ್ಲಿದ್ರು, ಆಪರೇಷನ್ ಬೇಡ ಅಂದ್ರೆ ಇವತ್ತೇ ಆಚೆ ಬರಬಹುದಾ ಅಂದ್ರೆ ಖಂಡಿತ ಇಲ್ಲ ಶ್ರೀಪಾದ್. ಯಾಕಂದ್ರೆ ರೆಗ್ಯುಲರ್ ಬೇಲ್ ಮಂಜೂರಾದ್ರೂ ಕೂಡ ಆ ಪ್ರತಿ ಸಿಗೋ ತನಕ, ಈ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗೋ ತನಕ ಕೂಡ ನಟ ದರ್ಶನ್ ಅನಿವಾರ್ಯವಾಗಿ ಆಪರೇಷನ್ ಬೇಡ ಅಂದ್ರು, ಫಿಸಿಯೋಥೆರಪಿ ಬೇಡ ಅಂದ್ರು, ಯಾವುದು ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಇನ್ನೂ 2 ದಿನ ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಆದೇಶದ ಪ್ರತಿ ತಲುಪೋ ತನಕ ಕೂಡ BGS ಆಸ್ಪತ್ರೆಯಲ್ಲೇ ಕಾಲ ಕಳಿಬೇಕಾದಂತ ಅನಿವಾರ್ಯತೆ. ಮಂಡೇ ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೂ ಕೂಡ ದರ್ಶನ್ ಆರಾಮಾಗಿ ಆಸ್ಪತ್ರೆ ಬಿಟ್ಟು ಬರಬಹುದಾ ಅಂದ್ರೆ ಅವರ ವೈಯಕ್ತಿಕ ವಿಚಾರ ಆಗುತ್ತೆ. ಆರಾಮಾಗಿ ಓಡಾಡ್ಕೊಂಡು ಇರಬಹುದು, ಮನೆಗೂ ಬರಬಹುದು, ನಾವು ಪ್ರಶ್ನೆನೂ ಮಾಡೋಕ್ಕಾಗಲ್ಲ ಆಪರೇಷನ್ ಆಗಲ್ವಾ ಸರ್ ಅಂತ. ಯಾಕಂದ್ರೆ ಇತ್ತೀಚಿನ ಅವರ ಬೆಳವಣಿಗೆಯನ್ನ ನೋಡಿದ್ರೆ, ಅವರ ಆರೋಗ್ಯದ ವಿಚಾರಗಳನ್ನ ಗಮನಿಸಿದ್ರೆ ಅವ್ರ ನೆಪ ಹೇಳ್ಕೊಂಡೇ ದಿನಗಳನ್ನ ದೂಡ್ತಾ ಇದ್ರು. ಈ ದಿನಕ್ಕಾಗಿ ನಟ ದರ್ಶನ್ ಕಾಯ್ತಾ ಇದ್ರು ಅನ್ನೋದು ಬಹಳ ಪ್ರಮುಖ ಆಗಿತ್ತು. ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ನಾನು ಸೇಫ್ ಅಂತ ಏನೋ ಆಸೆ ಇತ್ತು, ಅದರಂತೆ ಅವರ ಆಸೆ ನಿಜವಾಗಿದೆ. ಆ ನಿಟ್ಟಿನಲ್ಲಿ ಅವರ ಪರ ಅವರ ಪರ ವಕೀಲರು CV ನಾಗೇಶ್ ಅವರು ಪ್ರಬಲ ವಾದ ಮಾಡೋ ಮೂಲಕ ಗೆದ್ದಿದ್ದಾರೆ ಅಂತ ಹೇಳಬಹುದು. ಅಷ್ಟು ಜನ ಆರೋಪಿಗಳಿಗೆ, ಪ್ರಮುಖವಾಗಿ ದರ್ಶನ್ ಅವರಿಗೆ ಬೇಲ್ ಕೊಡಿಸುವಲ್ಲಿ CV ನಾಗೇಶ್ ಅವರ ಪ್ರಬಲ ವಾದ ಬಹಳ ಗಮನ ಸೆಳೆದಿದೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ SPP ಪ್ರಸನ್ನ ಕುಮಾರ್ ಅವರು ಹಾಗಾದ್ರೆ ಪ್ರಬಲ ವಾದ ಮಾಡಲಿಲ್ವಾ, ಯಾಕೆ ಜಾಮೀನು ಸಿಕ್ತು ಅಂತ ಬಹುತೇಕರು ಅನ್ಕೊಳ್ಬಹುದು. ಆದರೆ ಪ್ರಮುಖ ಅಂಶಗಳನ್ನ ಕೋರ್ಟ್ ಯಾವುದನ್ನ ಗಮನಿಸಿ ಈ ಜಾಮೀನನ್ನ ಮಂಜೂರು ಮಾಡಿದೆ ಅಂತ ನಾವು ಕನ್ಸಿಡರ್ ಅನ್ನ ಕೂಡ, ಅಂದ್ರೆ ಇಂಥದ್ದೇ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ನಾವು ಅಂದಾಜು ಮಾಡೋಕ್ಕಾಗೋದಿಲ್ಲ. ಒಟ್ನಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಪ್ರಬಲವಾಗಿದ್ರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಟ್ಕೊಂಡು 7 ಜನ ಆರೋಪಿಗಳಿಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಅಲ್ಲಿಗೆ 7 ಜನ ಕೂಡ ಸೇಫ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಈಗ ರೇಣುಕಾ ಸ್ವಾಮಿ ಅವರ ಸಂಬಂಧಿಗಳನ್ನ ತಾವೇ ಮಾತಾಡಿಸ್ತಾ ಇದ್ರಿ, ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ನಿಮಗಿದೆಯಾ ಅಂತ. ಖಂಡಿತ ಅವ್ರು ಹೇಳ್ತಾ ಇರೋದು ಈಗ ಜಾಮೀನು ಸಿಕ್ಕಿರಬಹುದು, ಆದ್ರೆ ಕಾನೂನು. ಒಂದೇ ನಿಮಿಷ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಶ್ರುತಿ ಗಮನಿಸೋಣ. ಬೇಲ್ ಸಿಗ್ತಾ ಇದ್ದಂತೆ ಸುಬ್ಬಿ ಜಾಲೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಫುಲ್ ಖುಷ್. ರಿಲೀಸ್ ಆಗೋದನ್ನೇ ಪವಿತ್ರ ಗೌಡ ಈಗ ಕಾಯ್ತಾ ಇರೋದು. ಷರತ್ತುಗಳು ಏನೇನು ಮಾನ್ಯ ಉಚ್ಚ ನ್ಯಾಯಾಲಯ ವಿಧಿಸಿದೆಯಲ್ಲ ಅದನ್ನು ನಾವು ಪರಿಪೂರ್ಣಗೊಳಿಸೋರು ಇದ್ದೀವಿ ಸರ್. ಸರ್, ಯಾವಾಗ ಪ್ರೋಸೆಸ್ ಆಗ್ಬೋದು? ಯಾಕೆಂದರೆ ನಟ ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಯಲ್ಲಿ ಇದ್ದಿದ್ದು, ಈಗ ಮಧ್ಯಂತರ ಜಾಮೀನು ತಂತಾನೆ ವ್ಯಾಲಿಡಿಟಿಯನ್ನು ಕಳೆದುಕೊಂಡಿರುತ್ತೆ. ಈಗ ಇಲ್ಲಿ ಬೇರೆ ಎಕ್ಸ್ಟ್ರಾ ಏನಾದರೂ ಷರತ್ತುಗಳು ಹಾಕಿದ್ದಾರೆ? ಯಾಕಂದರೆ ಅವ್ರು ಮಧ್ಯಂತರ ಜಾಮೀನು ಪಡೆದುಕೊಳ್ಬೇಕಾದ್ರೆ ಒಂದಷ್ಟು ಷರತ್ತುಗಳಿದ್ದು, ಈಗೇನಾದರೂ ಹೊಸದಾಗಿ ಷರತ್ತುಗಳು ಹಾಕಿದಾರಾ? ಅವುಗಳನ್ನು ಸೆಷನ್ಸ್ ಕೋರ್ಟಲ್ಲಿ ಪೂರೈಸಬೇಕಾ? ಹೇಗಿರುತ್ತೆ ಅವರು ಮತ್ತೆ ವಾಪಸ್ ಆಗುವಂಥ ಪ್ರಕ್ರಿಯೆ ಅಂತ? ಸರ್, ಇವಾಗ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಆ ಷರತ್ತುಗಳನ್ನ ಒಳಗೊಂಡಂತೆ, ಅಂದರೆ ಅದನ್ನು ಇದ್ರ ಜೊತೆಗೇನೆ, ಅಂದರೆ ರೆಗ್ಯುಲರ್ ಬೇಲ್ ಜೊತೆಗೇನೆ ಆ ಷರತ್ತುಗಳು ಉಳ್ಕೊಂಡಿರ್ತವೆ. ಅದಕ್ಕೆ ಹೆಚ್ಚುವರಿಯಾಗಿ ಷರತ್ತುಗಳನ್ನ ವಿಧಿಸಿರ್ತಾರೆ ಸರ್. ಮತ್ತೆ ಶ್ಯೂರಿಟಿ ಕೊಡಬೇಕು ಅನ್ನೋದು, ಆಮೇಲೆ ಸಾಕ್ಷಿಗಳನ್ನ ನಾಶಪಡಿಸಬಾರ್ದು ಅನ್ನೋದು, ಅವರು ನ್ಯಾಯಾಲಯದ ಜುರಿಸ್ಡಿಕ್ಷನ್ ಬಿಟ್ಟು ಹೋಗಬಾರ್ದು ಅನ್ನೋದು, ಈ ಥರದ ಒಂದಷ್ಟೆಲ್ಲ ಷರತ್ತುಗಳನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ವಿಧಿಸಿದೆ. ಸರ್, ಮತ್ತೊಂದು ಪ್ರಮುಖವಾಗಿ ಪ್ರಾಸಿಕ್ಯೂಷನ್ ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಸಾಧ್ಯತೆ ಇದೆಯಾ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಆಸ್ ಎ ಡಿಫೆನ್ಸ್? ಖಂಡಿತ ಅವ್ರಿಗೆ ಕಾನೂನಲ್ಲಿ ಅವಕಾಶ ಇದೆ. ಕಾನೂನಲ್ಲಿ ಅವಕಾಶ ಇರೋದ್ರಿಂದ ಹೋಗ್ಬೋದು, ಹೋಗ್ದೇನೂ ಇರ್ಬೋದು ಸರ್. ಅದು ಅವ್ರಿಗೆ ಲೆಫ್ಟ್ ದೆಮ್, ಅವ್ರಿಗೆ ಬಿಟ್ಟಿರೋಂಥ ವಿಚಾರ ಅದು. ಹೋದ್ರೆ ನಿಮ್ಮ ಸ್ಟ್ರಾಟಜಿ ಅಥವಾ ನಿಮ್ಮ ಹೋರಾಟ ಯಾವ ರೀತಿ ಇರ್ಬೋದು? ಅಲ್ಲ, ಅವರು ಹೋದರೆ ನಮಗೆ ನೋಟಿಸ್ ಬರುತ್ತೆ, ಅದಕ್ಕೆ ತಕ್ಕನಂಗೆ ನಾವು ನಮ್ದೇನು ಕಾನೂನಲ್ಲಿ ನಾವೇನೇನು ನಾವು ಇದನ್ನು ಸ್ಟೆಪ್ಸ್ ತೊಗೋಬೇಕಲ್ಲ ಅದನ್ನೆಲ್ಲ ತಗೊಳ್ಳೋರು ಇದ್ದೀವಿ ಸರ್. ಥ್ಯಾಂಕ್ ಯು. ಇದು ಸುನಿಲ್ ಕುಮಾರ್ ಅವರ ಮಾತು. ಏನು ಈ ಒಂದು ಇದರಲ್ಲಿ ಸಾಕಷ್ಟು ವಾದ ಪ್ರತಿವಾದ ಆಗಿತ್ತು, ನಮಗೆ ಅಂತಿಮವಾಗಿ ಜಯ ಸಿಕ್ಕಿದೆ. ಈ ಪ್ರಾಸಿಕ್ಯೂಷನ್ ಏನಾದರೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದರೆ ಅದಕ್ಕೆ ತಕ್ಕಂತೆ ನಾವು ಕಾನೂನು ಹೋರಾಟವನ್ನು ನಡೆಸ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. ಒಂದು ಹೇಳಿಕೆಗಳನ್ನು ಗಮನಿಸೋದೇ ಆದರೆ ಬಹಳಷ್ಟು ಅನುಮಾನಗಳು ಕಂಡು ಬರ್ತಿದ್ದಂತೂ ನಿಜ. ಇಲ್ಲ ನೋಡಿ, ಇವತ್ತು ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧಿಕೃತವಾದ ಒಂದು ಪ್ರತಿಯನ್ನ ನಾವು ಪಡೆದು ಅನಂತರ ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನ ಕೊಟ್ಟ ನಂತರ, ಅದಾದ ನಂತರ ಬಿಡುಗಡೆ ಆಗುವಂತ